ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಸಂಕಷ್ಟಹಾರ ಚತುರ್ಥಿ ದಿನದಿಂದ ವ್ಲಾಗ್ ಆಗಿರುತ್ತೆ. ಅವತ್ತು ರಾತ್ರಿ ಪೂಜೆ ನಡೆಯುತ್ತೆ ನಮ್ಮದು ಗಣಪತಿ ದೇವಸ್ಥಾನದಲ್ಲಿ. ಪೂಜೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ. ಸೊ ಬೆಳಗ್ಗೆ ಟಿಫನ್ನಿಗೆ ಅಂತೇಳಿ ಇಡ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ನನ್ನ ಮಗ ಅಷ್ಟಾಗಿ ತರಕಾರಿ ಹಣ್ಣು ಏನೂ ತಿನ್ನಲ್ಲ. ಸೊ ಅದಕ್ಕೆ ಅವನಿಗೆ ಬೀಟ್ರೂಟ್ನ ರುಬ್ಬಿಟ್ಟು ಅದರಲ್ಲಿ ರಸ ಮಾಡಿದ್ದೆ. ರಸನ ಬೇರೆ ಸಪ್ರೇಟ್ ಇಡ್ಲಿ ಪಾತ್ರೆಗೆ ತೆಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಅದರಲ್ಲಿ ಇಡ್ಲಿ ಮಾಡಿಕೊಟ್ಟಿದ್ದೆ ಅವನಿಗೆ. ಆ ಥರ ಅವನಿಗೇನು ತಿನ್ನೋಕ್ಕೆ ಬಾಯಿಗೆ ಸಿಕ್ಕಿಲ್ಲ ಅಂದರೆ ಸುಮ್ಮನೆ ತಿಂತಾನೆ. ಹಂಗೆ ಪಲ್ಯದಲ್ಲೆಲ್ಲ ಬೀಟ್ರೂಟ್ ತಿನ್ನು ಅಂದರೆ ತಿನ್ನಲ್ಲ. ಸೊ ಮಕ್ಕಳು ಯಾರು ಆ ಥರ ಮಾಡ್ತಾರೆ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತಿನ್ನಲ್ಲ ಅನ್ನೋ ಮಕ್ಳಿಗೆ ಈ ಥರ ರುಬ್ಬಿ ದೋಸೆ ಇಡ್ಲಿ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ದೋಸೆ ಈ ಥರ ಬರುತ್ತೆ. ತಟ್ಟೆ ದೋಸೆನೂ ಮಾಡಿದ್ದೆ, ಮಾಮೂಲಿ ಹಂಚಲು ದೋಸೆ ಮಾಡಿದ್ದೆ. ನಾನು ದೋಸೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅವನ ತಾತನ ಜೊತೆ ನಮ್ಮ ಅಪ್ಪನ ಜೊತೆ ಕಳೆನಾಶಕಕ್ಕೆ ಕಳೆ ತುಂಬಿದ್ರಲ್ಲ, ಸೈಡಲ್ಲೆಲ್ಲ ಕಳೆ ಎಲ್ಲ ಬಂದಿತ್ತು. ಅದಕ್ಕೋಸ್ಕರ ಕಳೆನಾಶಕ ಹೊಡಿತೀನಿ ಅಂತ ಹೊಡಿತಿದ್ದ. ಅವನಿಗೆ ಈ ಥರದ್ದೆಲ್ಲ ಪ್ರಾಕ್ಟೀಸ್ ಇದೆ. ಬಟ್ ಅದರದ್ದು ತುಂಬಿರಲ್ಲ ಔಷಧಿನ. ಕಾಲು ಭಾಗ ಅಷ್ಟೇ ತುಂಬಿರ್ತೀವಿ, ನೇತಾಕೊಳ್ಳೋಕ್ಕಾಗಲ್ಲ ಅಂಥೇಳಿ ನಾವು ಮಾಡ್ತೀವಿ ಅಂದರೂ ಕೇಳಲ್ಲ. ಅಷ್ಟೊತ್ತಿಗೆ ಆಮೇಲೆ ಅದೆಲ್ಲ ಬಂದಮೇಲೆ ಸ್ನಾನ ಮಾಡಿಸಿ ಅವನಿಗೆ ತಿನ್ನಿಸ್ತಿದ್ದೆ. ಬೀಟ್ರೂಟ್ದ ಅಂತ ಹಿಂಸೆ ಮಾಡ್ಕೊಂಡು ತಿಂತಿದ್ದ. ಅವನನ್ನು ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸಿದ ಮೇಲೆ ನಾನೊಂದು ಮದುವೆಗೆ ರೆಡಿ ಆಗ್ತಿದ್ದೆ. ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಈ ಸ್ಯಾರಿ ಹಾಕ್ಕೊತಿದ್ದೆ. ನೋಡಿ ಔಟ್ಫಿಟ್ ಈ ಥರ ಇದೆ. ಅವತ್ತೇನು ಮೇಕಪ್ ಮಾಡಿರಲಿಲ್ಲ ಜಾಸ್ತಿ. ಸಿಂಪಲ್ಲಾಗಿ ಒಂದು ಕಾಂಪ್ಯಾಕ್ಟಾಗಿ ಪೌಡ್ರ್ ಹಾಕಿದ್ದೆ ಅಷ್ಟೇ. ಸ್ವಲ್ಪ ಹುಷಾರಿರಲಿಲ್ಲ. ಸೊ ಮದುವೆಗೆ ಹೋಗಲೇಬೇಕಿತ್ತು. ಅದಕ್ಕೋಸ್ಕರ ಈ ಸ್ಯಾರಿ ಹಾಕಿದ್ದೆ. ಮಳೆ ಅಂದರೆ ತುಂಬ ಮಳೆ ಹಾಸನಲ್ಲಂತೂ. ಇದೇನು ಅಷ್ಟು ಗಲೀಜಾದರೂ ಪರವಾಗಿಲ್ಲ ಅಂತ ಈ ಸ್ಯಾರಿ ಹಾಕ್ಕೊಂಡಿದ್ದೆ. ಅದಾದಮೇಲೆ ಮಾರನೇ ದಿನ ಬ್ಯಾಂಕ್ಗಳಲ್ಲಿ ಸ್ವಲ್ಪ ಕೆಲಸ ಇತ್ತು. ಕರ್ನಾಟಕ ಬ್ಯಾಂಕು, SBI ಬ್ಯಾಂಕಲ್ಲಿ ಅಪ್ಪ ಏನೋ ಸ್ವಲ್ಪ ಕೆಲಸ ಹೇಳಿದರು ಅಂತೇಳಿ ಬ್ಯಾಂಕ್ ಹತ್ರ ಹೋಗೋಣ ಅಂತ ಹೊರಟೆ. ಮಳೆ ಆವಾಗ ಸ್ವಲ್ಪ ಕಮ್ಮಿ ಆಗಿತ್ತು. ನೋಡಿ ಇಷ್ಟು ಕಮ್ಮಿ ಆಗಿದೆ. ತೀರಾ ಉದುರು ಬರೋದು. ಇನ್ನು ಯಾರೆಲ್ಲ ನಂದು ಸಂಭ್ರಮ ಹರ್ಬಲ್ ಏರ್ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ, ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದರೆ ನಾನೇ ಮಾತಾಡ್ತೀನಿ. ಇಲ್ಲಾಂದರೆ ಅಮ್ಮ ರಿಸೀವ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದರೆ ಆಯಿಲ್ನ ಹೇಗೆ ಪರ್ಚೇಸ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಮತ್ತು ಅದು ಡ್ಯಾಂಡ್ರಫ್ ಮತ್ತು ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ. ನಾನು ಮನೆಯಲ್ಲೇ ಪ್ರಿಪೇರ್ ಮಾಡೋದು. ಯಾವುದೇ ಫ್ರಾಂಚೈಸಿ ಆ ಥರ ಯಾವುದೂ ತಗೊಂಡಿಲ್ಲ. ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮುಗಿದ್ಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡಿಂದ SBI ಬ್ಯಾಂಕ್ ಕಡೆ ಹೊರಟೆ. ಮತ್ತು ಪೋಸ್ಟ್ ಆಫೀಸಲ್ಲೂ ಒಂದು ಕೊರಿಯರ್ ಬರೋದಿತ್ತು. ಅದಿನ್ನೂ ಸ್ವಲ್ಪ ಲೇಟಾಗಿತ್ತು, ಬಂದಿರಲಿಲ್ಲ ಅಂತ ಕೇಳ್ಕೊಂಬಿಟ್ಟು ಬರೋಣ ಅಂತ ಹೊರಟೆ. ಬಸ್ ಸ್ಟ್ಯಾಂಡಲ್ಲೆಲ್ಲ ಸುಮಾರು ದಿನ ಆಗಿತ್ತು ಬಸ್ಸಿಗೆ ಹೋಗಿರಲಿಲ್ಲ. ಇದು ನಮ್ಮೂರ ದೇವಸ್ಥಾನ. ಇಲ್ಲಿ ಸಂತೆದು ವೀಡಿಯೋ ಮಾಡಾಕಿದ್ನಲ್ಲ, ಸಂತೆ ನಡೆಯೋ ಜಾಗ ಇದೇನೆ. ಸಂತೆ ಇಲ್ದಿದ್ದಾಗ ಇಷ್ಟು ದೊಡ್ಡದಾಗಿ ಜಾಗ ಕಾಣಿಸುತ್ತೆ. ಸಂತೆ ನಡಿಬೇಕಾದ್ರೆ ಫುಲ್ಲು ಜನ ಇರ್ತಾರೆ. ಫಸ್ಟ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಏರ್ ಆಯಿಲ್ ಪರ್ಚೇಸ್ ಯಾವ ಥರ ಮಾಡೋದು ಅಂತ ಹೇಳ್ತಾರೆ. ಅಲ್ಲಿಂದ ಪೋಸ್ಟ್ ಆಫೀಸಿಗೆ ಹೊರಟೆ. ಅಲ್ಲೂ ಪಾರ್ಸಲ್ ಬಂದಿರಲಿಲ್ಲ. ಬ್ಯಾಂಕಲ್ಲೂ ಅಷ್ಟೇನು ಕೆಲಸ ಆಗಲಿಲ್ಲ. ನಾನು ಸಂಜೆ ಮೇಲೆ ಹೋಗಿರೋದ್ರಿಂದ ಅಷ್ಟಾಗಿ ಕೆಲಸ ಆಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮನೆ ಕಡೆ ಬಂದೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.